ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮರುಭೂಮಿಯಲ್ಲಿ ಹೆಜ್ಜೆಯ ಕುರಿತು ನಾವಿವಾಗ ನೋಡ್ತಾ ಇರೋದು ಬೆಂಗಳೂರಿನ ಚಿಕ್ಕಮೇಟಿನಲ್ಲಿರೋ ದೇವಸ್ಥಾನ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನ. ಇದು ಬೆಂಗಳೂರು ನಗರದ ಅತಿ ಹಳೆಯ ದೇವಸ್ಥಾನ ಎಂದು ಕರೆಯುತ್ತಾರೆ. ಇದು 500 ವರ್ಷದ ಹಿಂದೆದು ಅಂತ ಕೂಡ ಹೇಳ್ತಾರೆ. ಇಲ್ಲಿನ ದೇವರು ಶ್ರೀರಂಗನಾಥ ಸ್ವಾಮಿ ದೇವರು. ನಾವು ಬಂದಿರೋದು ವೈಕುಂಠ ಏಕಾದಶಿ ದಿವಸ. ಸೊ ಇಲ್ಲಿ ವೈಕುಂಠ ದ್ವಾರ ಓಪನ್ ಇರುತ್ತೆ. ಈ ದೇವಸ್ಥಾನಕ್ಕೆ ಬಂದಾಗ ಇನ್ನೊಂದು ಥಿಂಗ್ ನೋಟಿಸ್ ಆಗುತ್ತೆ, ಇಲ್ಲಿನ ಸ್ಟೋನ್ ಪಿಲ್ಲರ್. ಈ ಪಿಲ್ಲರ್ಸ್ 100 ವರ್ಷ ಹಳೆಯದ್ದು. ಮೆಷಿನ್ ಟೆಕ್ನಾಲಜಿ ಇನ್ನೂ ಏನೂ ಇಲ್ಲದ ಕಾಲದಲ್ಲಿ ಕೈಯಿಂದಲೇ ಇಷ್ಟು ಪರ್ಫೆಕ್ಟಾಗಿ ಕ್ರಿಯೇಟ್ ಮಾಡಿದ್ದಾರೆ. ಆ್ಯಂಡ್ ಈ ಪಿಲ್ಲರ್ ಕೇವಲ ಸಪೋರ್ಟ್ ಕೊಡೋದು ಅಲ್ಲ, ಇಡೀ ದೇವಸ್ಥಾನಕ್ಕೆ ಒಂದು ಸ್ಟ್ರಾಂಗ್ ರೌಂಡೆಡ್ ಫೀಲಿಂಗ್ಸ್ ಕೊಡುತ್ತೆ. ಮೊದಲು ಈ ಪಿಲ್ಲರ್ನ ಕೈಯಿಂದ ಸ್ವಲ್ಪ ಪುಷ್ ಮಾಡಿದರೆ ಅದು ನಿಧಾನವಾಗಿ ರೊಟೇಟ್ ಆಗ್ತಿತ್ತು. ಸ್ಟೋನ್ ಪಿಲ್ಲರ್ ರೊಟೇಟ್ ಆಗೋದು ಅಂದರೆ ಎಲ್ಲರಿಗೂ ಶಾಕ್ ಆಗ್ತಿತ್ತು. ಆದರೆ ಈಗ ರೊಟೇಷನ್ ಪಿಲ್ಲರ್ನ ಸಿಮೆಂಟಾಗಿ ಲಾಕ್ ಮಾಡಿದ್ದಾರೆ. ಕೆಲವೊಬ್ಬರು ಜನ ನಂಬಿದ್ದಾರೆ ಆ ಪಿಲ್ಲರ್ನ ರೊಟೇಟ್ ಮಾಡಿದ್ರೆ ಒಂದು ದ್ವಾರ ಓಪನ್ ಆಗುತ್ತೆ, ಅದು ಅರುಣಾಚಲ ಪ್ರದೇಶ ದೇವಸ್ಥಾನಕ್ಕೆ ಕನೆಕ್ಟ್ ಆಗುತ್ತೆ ಕೂಡ ಅಂತ ಸ್ವಲ್ಪ ಜನ ಹೇಳ್ತಾರೆ. ಆ್ಯಂಡ್ ಇದು ಸಿಮೆಂಟಾಗಿ ಲಾಕ್ ಮಾಡಿರೋ ಕಾರಣ ಏನಂದರೆ ಅದು ಸ್ಟ್ರಕ್ಚರ್ ಸೇಫ್ಟಿ ಇಂಪಾರ್ಟೆಂಟ್, ಆದ್ದರಿಂದ ಇದು ರಿಸ್ಕ್ ಆಗುತ್ತೆ, ಡ್ಯಾಮೇಜ್ ಆಗುತ್ತೆ ಅಂತ ಅಂದ್ಬಿಟ್ಟು ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಸಿಮೆಂಟ್ ಹಾಕಿದ್ದಾರೆ. ನಾವು ವೈಕುಂಠ ದ್ವಾರಕ್ಕೆ ಹೋಗಿದ್ವಿ. ಇಲ್ಲಿ ವೈಕುಂಠ ಏಕಾದಶಿ ದಿನ ಇಲ್ಲಿ ನಾರ್ತ್ ಗೇಟ್ ಅಂದರೆ ಸ್ವರ್ಗ ದ್ವಾರ ಓಪನ್ ಮಾಡ್ತಾರೆ. ಆ ಗೇಟ್ ಮೂಲಕ ದರ್ಶನ ಮಾಡಿದರೆ ಮೋಕ್ಷಕ್ಕೆ ದಾರಿ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಕ್ರೌಡ್ ಅಂತೂ ತುಂಬ ಇತ್ತು, ಅಟ್ಮಾಸ್ಫಿಯರ್ ಸಕ್ಕದಾಗಿತ್ತು, ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿತ್ತು. ಆ್ಯಂಡ್ ಭಕ್ತಿ, ಡಿವೋಷನ್, ಪವರ್ಫುಲ್ ವೈಬ್ಸ್ ಚೆನ್ನಾಗಿತ್ತು. ಕ್ರೌಡ್, ನಾಯ್ಸ್ ಎಲ್ಲ ಇದ್ದರು. ದೇವಸ್ಥಾನಕ್ಕೆ ಹೋದ ತಕ್ಷಣ ಮನಸ್ಸಲ್ಲಿ ಒಂದು ನೆಮ್ಮದಿ ಆಗಿತ್ತು. ನೀವು ಇನ್ನೂ ಈ ದೇವಸ್ಥಾನಕ್ಕೆ ಬರದೇ ಇದ್ದರೆ ಸ್ಪೆಷಲಿ ವೈಕುಂಠ ಏಕಾದಶಿ ಸಮಯ ದಿನ ಒಮ್ಮೆ ಖಂಡಿತ ಭೇಟಿ ನೀಡಿ, ಸಕ್ಕದಾಗಿರುತ್ತೆ. ನಾರ್ಮಲ್ ಟೈಮಲ್ಲಿ ಇಲ್ಲಿನ ದೇವಸ್ಥಾನದ ಒಳಗಡೆ ಗರ್ಭಗುಡಿಲಿ ಬಿಡಲ್ಲ, ಆದರೆ ವೈಕುಂಠ ಏಕಾದಶಿ ದಿವಸ ಒಳಗೆ ಬಿಡ್ತಾರೆ. ಸೊ ಅದೇ ಸ್ಪೆಷಲ್ ವೈಕುಂಠ ಏಕಾದಶಿ ದಿವಸ. ಆ್ಯಂಡ್ ನೋಡಿ ಇಲ್ಲಿ ಒಳಗೆ ಬಿಡೋದಿಲ್ಲ, ಬಟ್ ಆದರೆ ವೈಕುಂಠ ಏಕಾದಶಿ ದಿವಸ ಬಿಡ್ತಾರೆ. ಸೊ ಒಮ್ಮೆ ಭೇಟಿ ನೀಡಿ. ಮತ್ತು ಇಲ್ಲಿನ ವ್ಯಾಪಾರಿಗಳು ತುಂಬ ಸ್ಪೆಷಲ್. ಈ ದೇವಸ್ಥಾನನ ಬಹಳ ಜನ ಇದನ್ನು ಬಿಸ್ನೆಸ್ ಶುರು ಮಾಡೋಕ್ಕಿಂತ ಮುಂಚೆ ಇಲ್ಲಿಗೆ ಬಂದು ಪೂಜೆ ಮಾಡ್ತಾರೆ, ದರ್ಶನ ಮಾಡ್ಕೊಂಡು ಹೋಗ್ತಾರೆ, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಇಲ್ಲಿ ಪ್ರಸಾದ ಕೂಡ ಕೊಟ್ಟರು. ಆ್ಯಂಡ್ ಚೆನ್ನಾಗಿ ದರ್ಶನ ಆಯಿತು. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಈ ದೇವಸ್ಥಾನದ ಎದುರುಗಡೆನೇ ಆಂಜನೇಯ ದೇವಸ್ಥಾನ ಇದೆ, ಅದಕ್ಕೂ ಕೂಡ ಭೇಟಿ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.